ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳ ತನಿಖೆಗೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಕಚೇರಿ ಎದುರು ಕಳೆದ 2 ದಿನದಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಂಚಾಯಿತಿ ಅಧ್ಯಕ್ಷೆ ಮಂಗಳ ಗೌರಮ್ಮ ಹಾಗೂ ಪಿಡಿಒ ಹರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆಸಿದ್ದು, ಈ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಲವು ಬಾರಿ ಮನವಿ ಮಾಡಿ ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಳ್ಳದ ಕಾರಣ ಅನಿವಾರ್ಯವಾಗಿ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿರುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವರಂಜನ್ ತಿಳಿಸಿದ್ದಾರೆ. ಇನ್ನು ಪಂಚಾಯಿತಿಯಲ್ಲಿ ಯಾವ ಸಭೆಗಳು ಕೂಡ ನಡೆಯುತ್ತಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಗ್ರಹಣ ಕೂಡ ಹಿಡಿದಿದೆ. ಅಧ್ಯಕ್ಷರು ಹಾಗೂ ಪಿಡಿಒ ಹಣ ಮಾಡುವುದರಲ್ಲಿ ನಿರತರಾಗಿದ್ದು, ಅದನ್ನ ಬಿಟ್ಟರೆ ಇವರಿಂದ ಬೇರೆ ಏನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಅಂತ ಸದಸ್ಯರು ಆರೋಪಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಮನವಿ ಆಲಿಸುವುದರ ಜೊತೆಗೆ ಅಕ್ರಮಗಳ ಕುರಿತು ಸೂಕ್ತ ತನಿಖೆ ನಡೆಸಬೇಕು, ಇಲ್ಲವಾದಲ್ಲಿ ರಾಜ್ಯಪಾಲರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಸದಸ್ಯರುಗಳಾದ ಶಿವರಂಜನ್, ಪಾರ್ವತಮ್ಮ, ಕೆಂಚೇಗೌಡ, ರಮೇಶ್, ಸಾಕಮ್ಮ, ಜಯಲಕ್ಷ್ಮಮ್ಮ ಹಾಜರಿದ್ದರು. ಕಳೆದ 2.5 ವರ್ಷದಿಂದ 15 ಫೈನಾನ್ಸು ಮತ್ತು ವರ್ಗ ಒಂದು ಬೇವೂರು ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡ್ದೇನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಇಬ್ಬರು ನಕಲಿ ಬಿಲ್ಲುಗಳನ್ನೆಲ್ಲ ಸೃಷ್ಟಿಸಿ ಯಾವುದೇ ಸದಸ್ಯರು ಗಮನಕ್ಕೆ ಬರ್ದೇನೆ ಮತ್ತು ಏನು ಜನಪಯೋಗ ಕೆಲಸ ಮಾಡ್ದೇನೆ ಅವರೇ ನಕಲಿ ಎಲ್ಲ ಬಿಲ್ಲು ಸೃಷ್ಟಿಸಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ವಿತ್ಡ್ರಾ ಮಾಡ್ಕೊತಾ ಇದ್ದಾರೆ. ನಾನು ಆಲ್ರೆಡಿ ಆರೋಪ ಮಾಡಿದ್ದೀನಿ. ಇವಾಗ ಕಳೆದ 10 ತಿಂಗಳಿಂದ 1 ಕೋಟಿ 10 ಲಕ್ಷ ಅಂತ ಈ ಸಲ ವಾರ್ಷಿಕವೇ ಇದನ್ನು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 1.5 ಕೋಟಿ, ಇದುವರೆಗೂ 1.5 ಕೋಟಿಲಿ ಯಾವುದೇ ರೀತಿಯಾದಂಥ ಪಂಚಾಯಿತಿ ಅಭಿವೃದ್ಧಿ ಮತ್ತು ಜನ ಕಲ್ಯಾಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಕೆಲಸ ಮಾಡಲಿಲ್ಲ. ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇಬ್ಬರು ನಕಲಿ ಬಿಲ್ಲುಗಳೆಲ್ಲ ಸೃಷ್ಟಿಸಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಡ್ರಾ ಮಾಡ್ತಾ ಇದ್ದಾರೆ. ಇದನ್ನ ನಾವು ಅವ್ರ ಮೇಲೂ ಅಧಿಕಾರಿಗಳಾದ ಇಒ ಮತ್ತು ಸಿಇಒ ಗಮನಕ್ಕೆ ಹಲವು ಬಾರಿ ಬಂದರೂ ಅವರು ಏನು ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳಿಲ್ಲ. ಇದೇ ರೀತಿ ಮುಂದುವರಿತೈತೆ. ಇವಾಗ ಕಳೆದ ನಾವು 2 ದಿನದಿಂದ ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ವಿ, ಮುಷ್ಕರ ಮಾಡ್ತಾಯಿದ್ದೀವಿ ಬೇವೂರು ಗ್ರಾಮ ಪಂಚಾಯಿತಿ ಮುಂದೆ. ಇದುವರೆಗೂ ಯಾವುದೇ ಅಧಿಕಾರಿ ಸಿಇಒ ಆಗಿರ್ಬೋದು, ಇಒ ಆಗಿರ್ಬೋದು, ನಿಮ್ಮ ಕಷ್ಟ ಸುಖ ಏನು ಅಂತ ಬಂದು ಇಲ್ಲಿ ವಿಚಾರಣೆ ಮಾಡಲಿಲ್ಲ. ಅಂದರೆ ಅವ್ರಿಗೆ ನಾವು ಬೇಕಾಗಿಲ್ಲ. ಅವ್ರಿಗೆ ಏನು ಬೇಕೋ ಭ್ರಷ್ಟಾಚಾರದ ಹಣ ಬೇಕು, ಇಒಗಾಗಿರ್ಬೋದು, ಸಿಇಒಗಾಗಿರ್ಬೋದು. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಇವಾಗ ಇದುವರೆಗೂ ಯಾವುದೇ ಅಧಿಕಾರಿಗಳು ಬರದೇ ಇರೋದು ಕಾರಣದಿಂದ ನಾವೆಲ್ಲ ದಾಖಲಾತಿಗಳು ತಗೊಂಡು ಗವರ್ನರ್ಗೆ ನಾವು ಮನವಿ ಸಲ್ಲಿಸೋಕ್ಕೆ ನಾಳೆನೇ ನಾವು 10 ಜನ ಸದಸ್ಯರನ್ನು ಒಳಗೊಂಡು ಗವರ್ನರ್ಗೆ ಮನವಿ ಸಲ್ಲಿಸ್ತೀವಿ. ಈ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ. ದಯವಿಟ್ಟು ತಾವು ಈ ಕಡೆ ಗಮನ ಹರಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಇಒ ಮತ್ತು ಸಿಇಒ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಇವ್ರನ್ನೆಲ್ಲರನ್ನೂ ಸೇರಿಸಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಗವರ್ನರ್ಗೆ. ಇವರು ದುರಾಡಳಿತ ಪಿಡಿಒ ಮತ್ತು ಅಧ್ಯಕ್ಷರು ದುರಾಡಳಿತದಿಂದ ಇವರು ಧರಣಿ ಕುಂತಿದ್ದಾರೆ. ಯಾವ ಅಧಿಕಾರಿಗಳು ಪಾಪ ಬಂದು ಇದು ಮಾಡಲಿಲ್ಲ. ಇವರು ಫಸ್ಟ್ 10 ತಿಂಗಳಿಂದ ಯಾವ ಬೇವೂರಿಗೆ ಬಂದಂಥ ಪಂಚಾಯತಿಗೆ ಬಂದಂಥ ಹಣ ಇದು ಎಲ್ಲ ತಿರ್ಗಿ ವಾಪಸ್ ಹೋಯ್ತಾ ಇದೆ. ಇವ್ರ ದುರಾಡಳಿತ ಜಾಸ್ತಿಯಾಗಿ ಇವರು ಧರಣಿ ಕುಂತು ಇದೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಯಾರಿಗೆ ಸಿಇಒಗೆ, DC ಗೆ ಎಲ್ಲ ಕೊಟ್ಟಿದ್ದಾರೆ. ಯಾರು ಬಂದು 10 ತಿಂಗಳಿಂದ ಅವರ ಸಮಸ್ಯೆನ ಕೇಳ್ತಾ ಇಲ್ಲ. ಅದಕ್ಕೆ ಈಗ ಮೊನ್ನೆಯಿಂದ ಪಾಪ ಅವರು ಧರಣಿ ಕುಂತವ್ರೆ. ಯಾವ ಅಧಿಕಾರಿನೂ ಬರ್ತಾಯಿಲ್ಲ, ಯಾರು ಬರ್ತಾಯಿಲ್ಲ. ಪಿಡಿಒಗಳು ಇಲ್ಲಿ ಇದು ಅವ್ರಿಗೆ ಯಾರಿಗೆ ಮನಸ್ಸು ಬರ್ತದೆ ಅವ್ರಿಗೆ ದುರಾಡಳಿತ ಮಾಡ್ಕೊಂಡು, ಅವ್ರಿಗೆ ಯಾರು ಅಧಿಕಾರ ಅವ್ರಿಗೆ ಇದು ಮಾಡಿಕೊಂಡು ಅವ್ರಿಗೆ ಹೆಂಗೆ ಇಚ್ಛೆ ಬರ್ತದೆ ಹಂಗೆ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಹಣ ಎಲ್ಲನೂ ಫೋಲ್ ಮಾಡ್ತಾವ್ರೆ. ಈಗ ಯಾವ ಅಧಿಕಾರಿಗಳು ಬರಲಿಲ್ಲ. ಬೇವೂರಲ್ಲಿ ಬಂದು ದುಡ್ಡು ಇದಾಯ್ತಾ ಇಲ್ಲ. ಅವ್ರಿಗೆ ಯಾವ್ದು ಬೇಕು ಬರೀ ಇದೇ ಆಗಿರೋದು. ಲೈಟಿಂಗ್ಸು, ಕಸ ಎತ್ತಾಕೋದು ಬಿಟ್ರೆ ಇನ್ನೇನು ಅದೇ ಬೋಳ್ಸೋದು ಕೆಲಸ ಮಾಡ್ಕೊಂಡವ್ರೆ ಅಷ್ಟೇ. ಇನ್ನೇನು ಮಾಡಲಿಲ್ಲ ಅಭಿವೃದ್ಧಿ.